ಎಲ್ರಿಗೂ ನಮಸ್ತೆ. ಬೆಂಗಳೂರು ಟಿಫನ್ಸ್, ಉಲ್ಲಾಳ್ ರೋಡ್, ಬೆಂಗಳೂರು. ಈ ಮೂಲಕ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ತಿರೋದು ಏನಂತಂದರೆ, ಈ ದಿನನಿತ್ಯ ನಾವು ಏನು ಮಾಡ್ತೀವಿ, ರುಟೀನ್ ಅಂತೀವಲ್ಲ, ಆ ಥರ ಹೋಟೆಲ್ ಸ್ಟಾರ್ಟ್ ಆದಾಗ, ಶುರು ಆದಾಗ ಏನು ಪ್ರೊಸೀಜರ್ಸ್ ಇರುತ್ತೆ, ಏನೇನು ಪರಿಶೀಲಿಸ್ಕೊಳ್ತೀವಿ ಅಂತ ನಿಮ್ಮ ಜೊತೆ ಹಂಚ್ಕೋಬೇಕಿತ್ತು. ಬಿಲ್ಲಿಂಗ್ ಮಿಷಿನ್ ಚೆಕ್ ಮಾಡ್ಕೊಂಡಿದ್ದ ತಕ್ಷಣ ಪಾರ್ಸಲ್ ಕೌಂಟರ್ ಮತ್ತು ಸರ್ವಿಸ್ ಕೌಂಟರ್ ರುಚಿಯಾಗಿದೆಯಾ, ಸ್ವಚ್ಛವಾಗಿದೆಯಾ ಅಂತ ಚೆಕ್ ಮಾಡ್ಕೋತೀವಿ. ತದನಂತರ ಪ್ರತಿಯೊಂದು ಐಟಮ್ಸ್ ಇಂದ ಮೆನು, ಅಂದರೆ ಇಡ್ಲಿ ಇರ್ಬೋದು, ದೋಸೆ ಇರ್ಬೋದು, ವಡೆಗಳಿರ್ಬೋದು, ಅಲ್ಲಿ ಉಪ್ಪು, ಖಾರ ಏನು ಹೆಚ್ಚು ಕಡಿಮೆ ಇದೆ, ಅಂದರೆ ಎಷ್ಟೇ ಪರಿಣಿತರಾಗಿದ್ದರೂ ಅಡುಗೆಯಲ್ಲಿ ಹೆಚ್ಚು ಕಡಿಮೆ ಅನ್ನೋದು ಸಹಜ. ಸೊ ಅದನ್ನು ನಾವು ಖಾತ್ರಿಪಡಿಸ್ಕೊಂಡು ಆಮೇಲೆ ಕಸ್ಟಮರ್ಗೆ ನಾವು ಸರ್ವ್ ಮಾಡಬೇಕು. ಬಾಳೆ ಎಲೆ ನೈಸರ್ಗಿಕವಾಗಿರುತ್ತೆ ಅಂತ ಬಾಳೆ ಎಲೆ ಮೇಲೆ ನಾವು ಊಟ ಕೊಡೋದು. ತಿಂಡಿನ ಸರ್ವ್ ಮಾಡೋಕ್ಕೆ ಮುಂಚೆ ಬಾಳೆ ಎಲೆ ಕ್ಲೀನಾಗಿದೆಯಾ ಅಂತ ಡಬಲ್ ಚೆಕ್ ಮಾಡ್ಕೋತೀವಿ. ತದನಂತರ ಎಲ್ಲ ಪದಾರ್ಥಗಳು ನೀಟಾಗಿದೆಯಾ, ಮೃದುವಾಗಿದೆಯಾ, ಹದವಾಗಿದೆಯಾ, ಪ್ರತಿಯೊಂದು ನಮಗೆ ಸಮಾಧಾನ ಆದಮೇಲೆ, ಖಾತ್ರಿ ಆದಮೇಲೆ ನಾವು ದೇವ್ರಿಗೆ ಒಂದು ಚಿಕ್ಕ ಭಾಗ ಅರ್ಪಿಸಿ, ಅದಾದಮೇಲೆ ನಾವು ಗ್ರಾಹಕ ದೇವರಿಗೆ ನಾವು ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೋಟೆಲಲ್ಲಿ ಕೆಮಿಕಲ್ ಹಾಕ್ತಾರಂತೆ, ಟೇಸ್ಟಿಂಗ್ ಪೌಡರ್ ಹಾಕ್ತಾರಂತೆ, ತಿನ್ನಬಾರ್ದೆಲ್ಲ ಹಾಕ್ತಾರಂತೆ. ಯಾವ ವಾತಾವರಣದಲ್ಲಿ ರೆಡಿ ಆಗುತ್ತೋ. ಅನುಮಾನಗಳು 100% ಸಹಜ. ಯಾಕಂದರೆ ತುಂಬ ಜನ ಅನುಮಾನಗಳನ್ನ ನಿಜ ಮಾಡ್ತಾ ಇದ್ದಾರೆ, ಈಗಲೂ ನಡೀತಾ ಇದೆ. ಅತಿ ಹೆಚ್ಚು ಅಲ್ಲ, ಅತಿ ಕಡಿಮೆ ಅಲ್ಲ, ಎಷ್ಟು ಬೇಕೋ ಅಷ್ಟೇ ಎಣ್ಣೆ, ಬೆಣ್ಣೆ, ತುಪ್ಪ ಮತ್ತು ಏನು ಬೇಕೋ ಅದೇ ಪದಾರ್ಥಗಳು, ಮನೇಲಿ ಯೂಸ್ ಮಾಡೋ ಪದಾರ್ಥಗಳನ್ನೇ ಹಾಕಿ ನೀಟಾಗಿ ಶುಚಿಯಾಗಿ ಮಾಡಿಕೊಡ್ತಾ ಇದ್ದೀವಿ. ಸೊ ಏನು ಅನುಮಾನ ಬೇಡ, ದಯವಿಟ್ಟು ಬಂದು ನೀವು ಇಲ್ಲಿ ತಿಂಡಿ ಮಾಡಿ. ನಿಮ್ಮ ಅನುಮಾನಗಳಿಗೆಲ್ಲ ನಿಮ್ಗೆ ಉತ್ತರ ಸಿಗುತ್ತೆ. ಸಾಲಮರದ ತಿಮ್ಮಕ್ಕ ಮತ್ತು ಇತರ ಸಾಧಕರನ್ನ ನಾವು ನಮಿಸಿ ಆಮೇಲೆ ದಿನ ಶುರು ಮಾಡ್ತೀವಿ. ಥ್ಯಾಂಕ್ ಯು.